ನಮಸ್ತೆ, ವೆಲ್ಕಮ್ ಯು ಆಲ್ ಟು ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ವಿಯರ್ಸ್, ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಇದೆ. ಟಿ ಇ ಟಿ, ಸಿ ಇ ಟಿ ಇರ್ಬೋದು, ಜಿ ಪಿ ಆರ್ ಎಸ್ ಟಿ ಇರ್ಬೋದು, ಅಥವಾ ಎಸ್ ಡಿ ಎ, ಎಫ್ ಟಿ ಎ, ಈ ಎಲ್ಲ ಕಾಂಪಿಟೇಷನ್ ಎಕ್ಸಾಮಿನೇಷನ್ನಲ್ಲಿ ಈ ಕ್ವಶನ್ಸು ನಮಗೆ ಸುಮಾರು ಸಲ ರಿಪೀಟ್ ಆಗಿರೋದನ್ನು ನಾವು ನೋಡ್ಬೋದು. ದಿಸ್ ಈಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಆ್ಯಸ್ ವೆಲ್ ಗ್ರಾಮರ್ ಕ್ಲಾಸ್ ಅಂತಲೇ ನಾವು ತಗೋಬೋದು. ಹಾಗಾಗಿ ಇವತ್ತಿನ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಇದೇ ರೀತಿ ನಿಮಗೆ ಸ್ಪೋಕನ್ ಇಂಗ್ಲೀಷ್ ವಿಡಿಯೋಗಳು ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೀಗಿದೆ ವಿಯರ್ಸ್: ಹೌ ಟು ಯೂಸ್ ಡೂ ಆ್ಯಂಡ್ ಡಸ್. ಇಂಗ್ಲೀಷ್ನಲ್ಲಿ ನಾವು ಡೂ ಮತ್ತು ಡಸ್ ಈ ಪದಗಳನ್ನು ಹೇಗೆ ಬಳಕೆ ಮಾಡಬೇಕು, ಎಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋನಿದ್ದೀನಿ. ಓಕೆ, ಸೊ ನೋಡೋಣ ಎಲ್ಲೆಲ್ಲಿ ನಾವು ಬಳಕೆಯನ್ನು ಮಾಡಬೇಕು ಅಂತ. ಇಲ್ಲಿ ಒಂದು ಟೇಬಲ್ನ ಹಾಕಿದ್ದೀನಿ. ನಿಮಗೆ ಈ ಟೇಬಲ್ನ ನೋಡಿದ್ರೆ ಬಹಳ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಇಫ್ ಯು ವಾಚ್ ದಿಸ್ ವ್ಯೂ ದಿಸ್ ಟೇಬಲ್ ಕೇರ್ಫುಲಿ. ನೋಡಿ, ನಾನು ಮೇಲ್ಗಡೆ ಐ, ಯು, ವಿ, ದೇ ಪ್ಲಸ್ ಪ್ಲೂರಲ್ಸ್ ಅಂತ ಬರೆದಿದ್ದೀನಿ ಲೆಫ್ಟ್ ಸೈಡ್ನಲ್ಲಿ, ಮತ್ತು ರೈಟ್ ಸೈಡ್ನಲ್ಲಿ ಹಿ, ಶಿ, ಇಟ್ ಪ್ಲಸ್ ಸಿಂಗ್ಯುಲರ್ಸ್ ಅಂತ ಬರೆದಿದ್ದೀನಿ. ಸೊ ಅಂದರೆ ಐ, ಯು, ವಿ, ದೇ ಮತ್ತು ಪ್ಲೂರಲ್ ಅಂದರೆ ಬಹುವಚನ ರೂಪಗಳು ಬಂದಾಗ ನಾವು ಡೂ ಅನ್ನು ಬಳಸ್ತೇವೆ. ಸೊ ಅದೇ ಥರ ಈ ಕಡೆ ನೋಡೋದಾದರೆ ರೈಟ್ ಸೈಡ್ನಲ್ಲಿ ಹಿ, ಶಿ, ಇಟ್ ಮತ್ತು ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಬಂದಾಗ ನಾವು ಡಸ್ಸನ್ನು ಬಳಸ್ತೀವಿ. ಈ ರೂಲ್ ನಮಗೆ ಬಹಳ ಇಂಪಾರ್ಟೆಂಟು. ಡೂ ಮತ್ತು ಡಸ್ ಯೂಸೇಜಿನಲ್ಲಿ ಸಾಕಷ್ಟು ನಾವೆಲ್ಲ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಏನು ತಪ್ಪು ಮಾಡಿರ್ತೀವಿ ಅಂದರೆ ಡಸ್ ಹಾಕೋ ಕಡೆ ಡೂ ಅಥವಾ ಡೂ ಹಾಕೋ ಕಡೆ ಡಸ್ನ ಹಾಕಿರ್ತೀವಿ. ಹಾಗಾಗಿ ಅದನ್ನು ಎಲ್ಲಿ ಬಳಸ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಸೊ ಹಾಗಾದರೆ ಈ ಡೂ ಮತ್ತು ಡಸ್ಗಳ ಅರ್ಥ ಏನು? ಸೊ ನಾನು ಅದನ್ನು ನಿಮಗೆ ಕನ್ನಡದಲ್ಲಿ ಬರೆದು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಈಗ ಡೂ ಅಂದರೆ ಈಗ ನಮಗೆ ಗೊತ್ತು ಎಲ್ಲಿ ಬಳಸ್ತೀವಿ ಅಂತ. ಸೊ ಐ, ನಾನು, ಯು, ನೀನು ಅಥವಾ ನೀವು, ವಿ, ನಾವು, ದೇ, ಅವರು, ಮತ್ತು ಪ್ಲೂರಲ್ಸ್ ಅಂದರೆ ಒಂದಕ್ಕಿಂತ ಹೆಚ್ಚಿದ್ದಾಗ ನಂಬರ್ಸು ನಾವು ಅದಕ್ಕೆ ಪ್ಲೂರಲ್ಸ್ ಅಂತ ಕರಿತೀವಿ. ಈ ಸಂದರ್ಭಗಳಲ್ಲಿ ನಾವು ಡೂ ಅನ್ನು ಬಳಸ್ತೀವಿ. ಡೂ ಅರ್ಥ ಏನು? ಮಾಡ್ತೇನೆ ಅಥವಾ ಮಾಡ್ತೀನಿ. ಗ್ರಾಮ್ಯಾಟಿಕಲಾಗಿ ನಾವು ಕೆಲವೊಂದು ಸಲ ಹೇಳೋದಿಲ್ಲ ವ್ಯಾಕರಣಬದ್ಧವಾಗಿ. ಸೊ ಜನರಲ್ ಆಗಿ ಆಡ್ ಭಾಷೆನಲ್ಲಿ ಮಾಡ್ತೀನಿ, ಮಾಡ್ತೇನೆ, ಹಾಗಾದರೆ ಮಾಡುವೆನು. ಇನ್ನು ಪ್ಲೂರಲ್ಲಲ್ಲಾದರೆ ಮಾಡುತ್ತೇವೆ, ಮಾಡುವೆವು, ಮಾಡುತ್ತಾರೆ, ಮಾಡುತ್ತವೆ. ಸೊ ಈ ರೀತಿ ಅರ್ಥವನ್ನು ನಮಗೆ ಡೂ ಕೊಡುತ್ತೆ. ಹಾಗೆಯೇ ಈ ಕಡೆ ಬಂದರೆ ಹಿ, ಅವನು, ಶಿ, ಅವಳು, ಇಟ್, ಇದು, ಮತ್ತು ಸಿಂಗ್ಯುಲರ್. ಸೊ ಯಾವುದೇ ಒಂದು ಪದದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಡಸ್ಸನ್ನು ಯೂಸ್ ಮಾಡ್ತೀವಿ. ಅದು ಒಂದು ವ್ಯಕ್ತಿ ಇರ್ಬೋದು, ಒಂದು ವಸ್ತು ಇರ್ಬೋದು, ಒಂದು ಪ್ರಾಣಿ ಇರ್ಬೋದು, ಏನಾದರೂ ಇರ್ಬೋದು. ಈ ಸಂದರ್ಭಗಳಲ್ಲಿ ನಾವು ಡಸ್ಸನ್ನು ಬಳಸ್ತೀವಿ. ಸೊ ಇಲ್ಲಿ ಡಸ್ ಅಂದ್ರೇನು ಇಷ್ಟೇ, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡೋದ್ರ ಬಗ್ಗೆ ಸಾಮಾನ್ಯವಾಗಿ ನಾವು ಡಸ್ಸನ್ನ ಬಳಸ್ತೀವಿ. ಸೊ ಮಾಡುವನು, ಅವನು ಮಾಡ್ತಾನೆ, ಅವಳು ಮಾಡ್ತಾಳೆ, ಮಾಡ್ತಾನೆ, ಸೊ ಮಾಡುತ್ತದೆ, ಈ ರೀತಿ. ಸೊ ಸಂದರ್ಭದಲ್ಲಿ ನಾವು ಡಸ್ಸನ್ನು ಬಳಸ್ತೀವಿ. ಇಲ್ಲಿ ನಾನು ಎರಡು ಕಡೆನೂ ನಿಮಗೆ ಒಂದು ಕ್ಲೂವನ್ನು ಕೊಟ್ಟಿದ್ದೀನಿ. ವರ್ತಮಾನ ಕಾಲದಲ್ಲಿ ಮಾತ್ರ ಬಳಸ್ತೀವಿ. ಅಂದರೆ ಡೂ ಮತ್ತು ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಏನಿದೆ ನಮಗೆ, ಇದನ್ನು ನಾವು ಕಂಪಲ್ಸರಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ವರ್ತಮಾನ ಕಾಲದಲ್ಲಿ ನಾವು ಬಳಸೋದಕ್ಕೆ ಮಾತ್ರ ಸಾಧ್ಯ ಇದೆ. ಹಾಗಾದರೆ ಇದ್ರದ್ದು ನೆಗೆಟಿವ್ ಫಾರ್ಮ್ಸ್ ಏನಿದೆ? ಸೊ ಇದು ಡೂ ಮತ್ತು ಡಸ್ ಅನ್ನೋದು ಪಾಸಿಟಿವ್ ಆಕ್ಸಿಲರಿ ವರ್ಬ್ಸು. ಸೊ ಇದಕ್ಕೆ ನೆಗೆಟಿವ್ ಆಗಿ ನಾವು ಹೇಳೋದಾದರೆ ಏನು ಮಾಡ್ಬೋದು? ಹಾಗಾದರೆ ಡೂ ಪಕ್ಕ ನಾಟನ್ನು ಸೇರಿಸಿದ್ರೆ ಅದು ಬೇಡ ಅನ್ನೋ ಅರ್ಥ ಬರುತ್ತೆ. ಈಗ ಡೂ ಪ್ಲಸ್ ನಾಟ್ ಡು ನಾಟ್ ಆಗುತ್ತೆ. ಸೊ ಬೇಡ, ಯಾವುದಾದ್ರೂ ಒಂದು ವಸ್ತು ನಮಗೆ ಬೇಡ,
ಅವ್ರ ಜೊತೆ ನಾವು ಮಾತಾಡಲ್ಲ, ಅದು ನನಗೆ ಬೇಡ, ನಾನು ಇದನ್ನು ನೋಡಲ್ಲ, ನನಗೆ ನೋಡೋಕೆ ಅದನ್ನು ಇಷ್ಟಪಡಲ್ಲ. ಈ ರೀತಿ ಸಂದರ್ಭಗಳಲ್ಲಿ ನಾವು ಬೇಡ ಅನ್ನೋ ಅರ್ಥವನ್ನು ಹೇಳೋ ಸಮಯದಲ್ಲಿ ಅಗೈನ್ ಐ ಯು ವಿ ದೇ ಅಥವಾ ಪ್ಲೂರಲ್ಸ್ ಜೊತೆಗೆ ನಾವು ಡು ನಾಟನ್ನು ಬಳಸ್ತೀವಿ. ಅದಕ್ಕೆ ಶಾರ್ಟ್ ಫಾರ್ಮ್ ನಮಗೆ ಡೋಂಟ್ ಆಗುತ್ತೆ. ಹಾಗೆಯೇ ಈ ಕಡೆ ಬಂದರೆ ಡಸ್ ಬಂದರೆ ಇಲ್ಲಿ ನಾವು ಬೇಡ ಅನ್ನೋ ಅರ್ಥದಲ್ಲಿ ಹೇಗೆ ಬಳಸ್ತೀವಿ ಅಂದರೆ ಡಸ್ ನಾಟ್ ಆಗಿ ಅದನ್ನು ಬಳಕೆ ಮಾಡ್ತೀವಿ. ಅದನ್ನು ಶಾರ್ಟ್ ಫಾರ್ಮ್ನಲ್ಲಿ ನೋಡೋದಾದರೆ ಡಸಂಟ್ ಆಗುತ್ತೆ. ಈ ಕಡೆ ಡೋಂಟ್, ಈ ಕಡೆ ಡಸಂಟ್. ಸೊ ಡು ನಾಟ್ ಅಥವಾ ಡಸ್ ನಾಟ್ ಈ ರೀತಿ ನಾವು ಡೂ ಮತ್ತು ಡಸ್ಸನ್ನು ಏನು ಮಾಡ್ತೀವಿ, ಬಳಕೆ ಮಾಡ್ತೀವಿ. ಸೊ ದಿಸ್ ರೂಲ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ವಿಯರ್ಸ್. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದು ಅರ್ಥ ಆದರೆ ಮಾತ್ರ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ಇನ್ನು ಹಾಗಾದರೆ ಇದನ್ನು ಡೈರೆಕ್ಟಾಗಿ ಹೇಗೆ ನಾವು ಬಳಸ್ಬೋದು, ಹೇಗೆ ಅಪ್ಲೈ ಮಾಡ್ಬೋದು ಸೆಂಟೆನ್ಸ್ನಲ್ಲಿ, ಅದನ್ನು ನಾನು ನಿಮಗೆ ಒಂದಷ್ಟು ಎಕ್ಸಾಂಪಲ್ಸ್ನ ಪಟ್ಟಿ ಮಾಡಿ ಇಟ್ಟಿದ್ದೀನಿ. ಎಕ್ಸಾಂಪಲ್ಸ್ನ ನೋಡಿದಾಗ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಸೊ ಎಸ್, ಮುಂದಿನ ಸ್ಲೈಡ್ನ ನೋಡೋದಾದರೆ ಡೂ ಬಳಕೆಯ ಬಗ್ಗೆ ನಾನು ಇಲ್ಲೊಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಸೊ ಡೂ ಈಗ ನಾವು ಅರ್ಥವನ್ನು ತಿಳ್ಕೊಂಡಾಗ ನೋಡಿದ್ದೀವಿ, ಮಾಡ್ತೀಯಾ, ಮಾಡುತ್ತೀಯಾ, ಮಾಡ್ತಾನೆ, ಈ ಎಲ್ಲ ಕ್ವಶನ್ಗಳನ್ನು ರೈಸ್ ಮಾಡೋದಕ್ಕೆ, ಕ್ವಶನ್ನ ಕೇಳೋದಕ್ಕೆ ನಾವು ಡೂನ ಬಳಸ್ತೀವಿ. ಡು ಯು ಡೂ ಎಕ್ಸಸೈಸ್ ಡೈಲಿ ಅಥವಾ ಡು ಯು ಎಕ್ಸಸೈಸ್ ಡೈಲಿ, ಈ ರೀತಿಯಲ್ಲೂ ಕೇಳ್ಬೋದು. ಸ್ಪೋಕನ್ ಇಂಗ್ಲೀಷ್ನಲ್ಲಿ ಕಾಮನ್ ಆಗಿ ನಾವು ಎರಡು ಥರನೂ ಬಳಕೆ ಮಾಡ್ತೀವಿ. ಸೊ ಡು ಯು ಅಂದರೆ ನೀನು ಪ್ರತಿದಿನ ಅಥವಾ ನೀವು ಪ್ರತಿದಿನ ವ್ಯಾಯಾಮ ಮಾಡ್ತೀರಾ, ಮಾಡುವಿರಾ, ಈ ಒಂದು ಅರ್ಥ ನಮಗೆ ಬರುತ್ತೆ. ಸೊ ನೆಕ್ಸ್ಟು ಹೌ ಡೂ ದೇ ಗೋ ಟು ಆಫೀಸ್, ಹೌ ಡೂ ದೇ, ಈಗ ಇಲ್ಲಿ ದೇ ಇದೆ, ಐ ಯು ವಿ ದೇ. ಸೊ ದೇ ಇರೋದ್ರಿಂದ ನಾವೇನನ್ನು ಬಳಕೆ ಮಾಡಿದ್ದೀವಿ, ಡೂ ಅನ್ನು ಬಳಕೆ ಮಾಡಿದ್ದೀವಿ. ಸಾಮಾನ್ಯವಾಗಿ ಜಾಸ್ತಿ ನಾವು WH ಕ್ವಶನ್ಸ್ನ ನಾವು ಕ್ವಶನ್ಗಳನ್ನು ಕೇಳೋ ಸಂದರ್ಭದಲ್ಲಿ ಬಳಸ್ತೀವಿ. WH ಕ್ವಶನ್ಸ್ ಅಂದರೆ ನಮಗೆ ಗೊತ್ತಿರುತ್ತೆ, ಹೌ, ವಾಟ್, ವೇರ್, ವಿಚ್, ವೆನ್, ಈ ರೀತಿ WH ವರ್ಡ್ಸಿಂದ ಸ್ಟಾರ್ಟ್ ಆಗ್ತಕ್ಕಂಥ ಬಹುತೇಕ WH ವರ್ಡ್ಸಿಂದ ಸ್ಟಾರ್ಟ್ ಆಗೋ ಕ್ವಶನ್ಸ್ನ ನಾವು WH ಕ್ವಶನ್ಸ್ ಅಂತ ಕರಿತೀವಿ. ಹೌ ಡೂ ದೇ ಗೋ, ಹೌ ಡೂ ದೇ ಗೋ ಟು ಆಫೀಸ್, ಅವರು ಕಚೇರಿಗೆ ಹೇಗೆ ಹೋಗ್ತಾರೆ. ಸೊ ಈ ರೀತಿ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾದ್ರೆ ನಾವು ಡೂವನ್ನು ಬಳಸ್ತೀವಿ. ನೆಕ್ಸ್ಟ್ ನೋಡಿ, ನಾನು ಹೇಳಿದ್ದೆ ಡು ನಾಟ್ ಅಥವಾ ಡೋಂಟ್, ಬೇಡ ಅನ್ನೋ ಅರ್ಥದಲ್ಲೂ ಸಹ ನಾವು ಡೂನ ಬಳಕೆ ಮಾಡ್ತೀವಿ ಅಂತ. ಎಸ್, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಡೋಂಟ್ ಐ ಸಿಂಗ್ ವೆಲ್, ಡೋಂಟ್. ಸೊ ಇಲ್ಲಿ ಡೂಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇರೋದ್ರಿಂದ ಐನೇ ಬಳಸಬೇಕು, ಅಥವಾ ಯುನೇ ಬಳಸಬೇಕು, ಅಥವಾ ವಿನೇ ಬಳಸಬೇಕು, ಅಥವಾ ದೇನೇ ಬಳಸಬೇಕು, ಅಥವಾ ಪ್ಲೂರಲ್ ಫಾರ್ಮ್ನಲ್ಲೇ ಅದನ್ನು ಬಳಕೆಯನ್ನು ಮಾಡಬೇಕು. ಡೋಂಟ್ ಪೀಪಲ್ ಗೋ ಟುಗೆದರ್, ಸೊ ಜನರೆಲ್ಲ ಒಟ್ಟಿಗೆ ಹೋಗೋದಿಲ್ವಾ, ಹೀಗೆ ನಾವು ಎಕ್ಸಾಂಪಲ್ಸ್ನ ಅನಲೈಸ್ ಮಾಡ್ಬೋದು. ಡೋಂಟ್ ಐ ಸಿಂಗ್ ವೆಲ್, ನಾನು ಚೆನ್ನಾಗಿ ಹಾಡೋದಿಲ್ವಾ. ಡೋಂಟ್ ಐ ರೈಟ್ ವೆಲ್, ನಾನು ಚೆನ್ನಾಗಿ ಬರೆಯೋದಿಲ್ವಾ. ಈ ರೀತಿ ಸಂದರ್ಭದಲ್ಲಿ ನಾವು ಡೂ ಮತ್ತು ಡೋಂಟ್ ಶಾರ್ಟ್ ಫಾರ್ಮ್ನಲ್ಲಿ ಬಳಸ್ತಾ ಹೋಗ್ತೀವಿ. ಇನ್ನು ಮುಂದೆ ವಾಟ್ ಡೂ ದೇ ಸೇ ಅಬೌಟ್ ಮೀ, ವಾಟ್, ಸೊ ಏನು, ಡೂ ಮಾಡ್ತಾರೆ, ಹೇಳ್ತಾರೆ. ಸೊ ತಾರೆ ಅದನ್ನು ನಾವು ನೋಡಿದ್ದೀವಿ, ಮೇಲೆ ಸ್ಲೈಡ್ನಲ್ಲಿ ನೋಡಿದ್ದೀವಿ, ಮಾಡ್ತಾರೆ, ಹೇಳ್ತಾರೆ, ಹೇಳುವರು, ಹಾಡುವರು, ಕೇಳುವರು, ಈ ರೀತಿ ಸಂದರ್ಭದಲ್ಲಿ ಬಳಕೆಯಾಗೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ವಾಟ್ ಡೂ ದೇ ಸೇ, ಹೇಳೋದು, ಸೇ ಅಂದರೆ ಹೇಳೋದು, ಅಬೌಟ್ ಅಂದರೆ ನನ್ನ ಬಗ್ಗೆ ಅವರು ಏನು ಹೇಳ್ತಾರೆ. ಸೊ ಇದು ಈ ಅರ್ಥ ಕೊಡುತ್ತೆ. ದೀಸ್ ಕೌಸ್ ಡೋಂಟ್ ಗಿವ್ ಮಿಲ್ಕ್, ದೀಸ್ ಅಂದರೆ ಇವುಗಳು ಅಥವಾ ಈ ಹಸುಗಳು, ದೀಸ್ ಒಂದಕ್ಕಿಂತ ಹೆಚ್ಚಿದ್ದಾಗ, ಅದು ನಮಗೆ ಹತ್ತಿರ ಇದ್ದಾಗ ದೀಸ್ನ ಯೂಸ್ ಮಾಡ್ತೀವಿ, ಸ್ವಲ್ಪ ಡಿಸ್ಟೆನ್ಸ್ ದೂರ ಇದ್ದಾಗ ದೋಸ್ನ ಯೂಸ್ ಮಾಡ್ತೀವಿ. ದೀಸ್ ಕೌಸ್ ಡೋಂಟ್ ಗಿವ್ ಮಿಲ್ಕ್, ಈ ಹಸುಗಳು ಹಾಲನ್ನು ಕೊಡೋದಿಲ್ಲ. ನೆಕ್ಸ್ಟ್, ಐ ಡೋಂಟ್ ಟಾಕ್ ಟು ಹಿಮ್, ಸೊ ಬೇರೆಯವ್ರ ಜೊತೆ ನಾವು ಮಾತು ಬಿಟ್ಬಿಟ್ಟಿರ್ತೀವಿ,
ಈ ಟೈಮ್ನ ನಾವು ಅಥವಾ ಈ ಸಂದರ್ಭನ ಬೇರೆಯವ್ರಿಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು? ಐ ಡೋಂಟ್ ಟಾಕ್ ಟು ಹಿಮ್, ಐ ಡೋಂಟ್ ಟಾಕ್ ಟು ಹರ್, ಐ ಡೋಂಟ್ ಟಾಕ್ ಟು ರವಿ, ಐ ಡೋಂಟ್ ಟಾಕ್ ಟು ರಾಜೇಶ್ ಹೇಳ್ಬೋದು. ಸೊ ಎಸ್, ನಾನು ಅವನ ಜೊತೆ ಮಾತಾಡಲ್ಲ. ಈ ಸಂದರ್ಭವನ್ನು ಹೀಗೆ ಬಳಕೆ ಮಾಡ್ತೀವಿ. ಮತ್ತು ಇನ್ನೊಂದಷ್ಟು ಎಕ್ಸಾಂಪಲ್ಸ್ನ ನೋಡ್ಬೋದು. ಡೋಂಟ್ ಆಸ್ಕ್ ಮೀ ಅಬೌಟ್ ಹರ್. ಡೋಂಟ್ ಅಂದರೆ ಮಾಡಬೇಡ, ಕೇಳಬೇಡ, ನೋಡಬೇಡ, ತಿನ್ನಬೇಡ. ಬೇಡ ಅನ್ನೋದನ್ನು ನೆಗೆಟಿವ್ ಫಾರ್ಮ್ನಲ್ಲಿ ನಮಗೆ ಸೊ ಹೇಳ್ತಾ ಹೋಗುತ್ತಿದ್ದು. ಡೋಂಟ್ ಆಸ್ಕ್ ಮೀ ಅಬೌಟ್ ಹರ್, ಅವಳ ಬಗ್ಗೆ ನನ್ನನ್ನು ಕೇಳಬೇಡ. ಡು ಯು ನೋ ಹೌ ಡು ಐ ರೈಡ್ ಎ ಬೈಕ್? ನಿನ್ಗೆ ಗೊತ್ತಾ ನಾನು ಹೆಂಗೆ ಬೈಕ್ ಓಡಿಸ್ತೀನಿ ಗೊತ್ತಾ ರೋಡ್ನಲ್ಲಿ? ಎಸ್, ದಿಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್ ರಿಲೇಟೆಡ್ ಟು ಡೂ. ಡು ಯು ಹ್ಯಾವ್ ಎ ಬ್ರದರ್ ಆರ್ ಸಿಸ್ಟರ್? ನಿನಗೆ ಅಣ್ಣ ಅಥವಾ ಅಕ್ಕ ಇದ್ದಾರಾ? ಡು ಯು ಹ್ಯಾವ್ ಎ ಗ್ರ್ಯಾಂಡ್ ಫಾದರ್? ಡು ಯು ಹ್ಯಾವ್ ಎ ಗ್ರ್ಯಾಂಡ್ ಮದರ್? ಡು ಯು ಹ್ಯಾವ್ ಎ ಸಿಸ್ಟರ್? ಸೊ ಡು ಯು ಹ್ಯಾವ್ ಎ ಬ್ಯೂಟಿಫುಲ್ ಪೆನ್? ಡು ಯು ಹ್ಯಾವ್ ಎ ಓನ್ ಹೌಸ್? ಈ ರೀತಿ ಸಂದರ್ಭಗಳಲ್ಲಿ ನಾವು ಡೂ ಅನ್ನು ಬಳಸ್ಬೋದು. ಎಸ್, ಇನ್ನು ಮುಂದೆ ಮತ್ತೆ ಡೂಗೆ ಸಂಬಂಧಪಟ್ಟಿರೋ ಕ್ವಶನ್ಸ್ ಇದೆ. ಡು ಯು ವಾಂಟ್ ಟು ಮ್ಯಾರಿ ದಿಸ್ ಇಯರ್? ತೀಯಾ, ನಾವು ಇದನ್ನು ನೋಡಿದ್ದೀವಿ. ಸೊ ಮೇಲೆ ನೋಡಿದ್ದೀವಿ. ನೀನು ಈ ವರ್ಷ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀಯಾ? ಅಥವಾ ನೀನು ಈ ವರ್ಷ ಮದುವೆ ಆಗಬೇಕು ಅಂತ ಬಯಸ್ತಾ ಇದೆಯಾ? ಡು ಯು ವಾಂಟ್ ಟು ಮ್ಯಾರಿ ದಿಸ್ ಇಯರ್? ಡೋಂಟ್ ಯು ವಾಂಟ್ ದಿಸ್? ನಿನಗಿದು ಬೇಡವಾ? ವೇರ್ ಡು ಯು ವರ್ಕ್? ನೀನು ಎಲ್ಲಿ ಕೆಲಸ ಮಾಡ್ತೀಯಾ? ವೇರ್ ಡೂ ದೇ ವರ್ಕ್? ಅವರೆಲ್ಲಿ ಕೆಲಸ ಮಾಡ್ತಾರೆ? ವೇರ್ ಡು ವಿ ವರ್ಕ್? ನಾವೆಲ್ಲಿ ಕೆಲಸ ಮಾಡ್ತೀವಿ? ಎಸ್, ದಿಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್. ಎಸ್, ಇನ್ನು ಮುಂದೆ ನಾವು ಡಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನ ನೋಡ್ತೀವಿ ಇಲ್ಲಿ. ಎಸ್, ನೋಡಿ, ಡಸ್ಸನ್ನು ಎಲ್ಲಿ ಬಳಸ್ತೀವಿ ಅಂತ ಈಗಾಗಲೇ ನಾವು ನೋಡಿದ್ವಿ. ಹಿ, ಶಿ, ಇಟ್ ಮತ್ತು ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಬಂದಾಗ, ಸೊ ಒಂದೇ ಒಂದು ವ್ಯಕ್ತಿ ಅಥವಾ ವಸ್ತು ಏನೇ ಇರ್ಬೋದು, ಸೊ ಅದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಸೊ ನಮಗೆ ಒಟ್ಟಿನಲ್ಲಿ ಅಲ್ಲಿ ಒನ್ ಅಂತ ನಮಗೆ ಭಾಸ ಆಗ್ತಾ ಇರಬೇಕು. ಡಸ್ ಹಿ ವಾಂಟ್ ಕಾಫಿ? ಡಸ್ ಹಿ ವಾಂಟ್ ಕಾಫಿ? ಡಸ್ ಹಿ ವಾಂಟ್ ಟೀ? ಡಸ್ ಹಿ ವಾಂಟ್ ಜ್ಯೂಸ್? ಸೊ ಈ ಥರದ್ದು ಅರ್ಥ ನಮಗೆ ಬರುತ್ತೆ. ಅವನಿಗೆ ಕಾಫಿ ಬೇಕಾ ಅನ್ನೋ ಅರ್ಥ ಬರುತ್ತೆ. ಡಸ್ ರಾಜು ಪ್ಲೇ ಕ್ರಿಕೆಟ್ ವೆಲ್? ರಾಜು ಕ್ರಿಕೆಟ್ ಆಡ್ತಾನ? ಡಸ್ ರಾಜು ಪ್ಲೇ ಕ್ರಿಕೆಟ್ ವೆಲ್? ಯಾಕೆಂದರೆ ಸೊ ನಾವು ಮೊದಲೇ ಡಿಸ್ಕಷನ್ ಮಾಡ್ದಂಗೆ ನಾವು ಡೂ ಮತ್ತು ಡಸ್ನ ಪ್ರೆಸೆಂಟ್ ಟೆನ್ಸ್ನಲ್ಲೇ ಮಾತ್ರ ಬಳಸೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಪ್ಲೇ ಅನ್ನೋ ವರ್ಬು ನಮಗೆ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಡಸ್ ಅನ್ನೋ ಪದನೂ ಸಹ ನಮಗೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಎಸ್, ನೆಕ್ಸ್ಟ್, ಡಸ್ ಶಿ ವರ್ಕ್ ಇನ್ ಎ ಸ್ಕೂಲ್? ಡಸ್ ಶಿ ವರ್ಕ್ ಇನ್ ಎ ಸ್ಕೂಲ್? ಸೊ ಈಗ ನೋಡಿ, ಸಾಮಾನ್ಯವಾಗಿ ನಮಗೆ ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ ಆಗ್ಬೋದು. ಸೊ ವರ್ಕ್ಸ್ ಬರಬೇಕಾಗಲ್ಲ, ಇಲ್ಲಿ ಶಿ ಇರೋದ್ರಿಂದ ಹಿ ಶಿ ಇಟ್ ಬಂದಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಎಸ್ ಅಥವಾ ಎಸ್ ಆ್ಯಡ್ ಮಾಡ್ತೀವಿ ಅನ್ನೋ ರೂಲ್ಸ್ ಬಹುತೇಕ ಜನರಿಗೆ ಗೊತ್ತಿದ್ದಾಗ ಈ ಕ್ವಶನ್ ರೈಸ್ ಆಗುತ್ತೆ. ಎಸ್, ಅಫ್ಕೋರ್ಸ್, ಬಟ್ ಇಲ್ಲಿ ಡಸ್ ಅನ್ನೋದು ಆಲ್ರೆಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಸೊ ನಾವು ಮೇನ್ ವರ್ಬ್ ಆಗಿ ಹೆಲ್ಪಿಂಗ್ ವರ್ಬ್ ಆಗಿ ನಾವು ಡೂ ಪ್ಲಸ್ ಇ ಎಸ್ ಆಲ್ರೆಡಿ ನಾವು ಅದನ್ನು ಬಳಸ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ವರ್ಕ್ಸ್ ಅನ್ನೋದು ತಪ್ಪಾಗುತ್ತೆ. ಡಸ್ ಶಿ ವರ್ಕ್ ಇನ್ ಎ ಸ್ಕೂಲ್? ಡಸ್ ಶಿ ಕಮ್ ಬೈ ಆಟೋ? ಸೊ ಡಸ್ ಶಿ ವಾಂಟ್ ಟು ಗೋ ಮೈಸೂರ್? ಏನು ಬೇಕಾದರೂ ಹೇಳ್ಬೋದು. ಸೊ ಆಲ್ಮೋಸ್ಟ್ ನಾವು ಕ್ವಶನ್ಗಳನ್ನು ಕೇಳೋ ಸಂದರ್ಭದಲ್ಲಿ ಡಸ್ನ ಬಳಸ್ತಾ ಹೋಗ್ತೀವಿ. ಈಸ್ ದಿಸ್ ಪೆನ್ ಡಸಂಟ್ ರೈಟ್ ವೆಲ್? ಈಸ್ ಬಿಟ್ಟು ಹೋಗಿದೆ. ಈಸ್ ದಿಸ್ ಪೆನ್ ಡಸಂಟ್? ನೋಡಿ, ಡಸ್ಗೆ ನೆಗೆಟಿವ್ ಫಾರ್ಮ್ ಡಸ್ ನಾಟ್, ಅದಕ್ಕೆ ಶಾರ್ಟ್ ಫಾರ್ಮ್ ಡಸಂಟ್ ಅಂತ ನಾವು ಅದನ್ನು ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ದಿಸ್ ಪೆನ್, ಈಸ್ ದಿಸ್ ಪೆನ್ ಡಸಂಟ್ ರೈಟ್ ವೆಲ್? ಈ ಪೆನ್ನು ಚೆನ್ನಾಗಿ ಬರೆಯೋದಿಲ್ವಾ ಅಂತ ನಾವು ಕೇಳ್ಬೋದು. ಡಸಂಟ್ ಶಿ ವೇರ್ ಸ್ಯಾರಿ ಫಾರ್ ಫಂಕ್ಷನ್ಸ್? ಅವಳು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಸ್ಯಾರಿ ಉಟ್ಕೊಳ್ಳಲ್ವಾ? ಡಸಂಟ್ ಈ ರೈಡ್ ಎ ಬೈಕ್? ಸೊ ಅವನು ಬೈಕ್ ಓಡಿಸಲ್ವಾ? ಅವನಿಗೆ ಬೈಕ್ ಓಡ್ಸೋಕ್ಕೆ ಬರಲ್ವಾ? ಎಸ್, ಈ ರೀತಿ ಅರ್ಥಗಳು ನಮಗೆ ಬರುತ್ತೆ. ಡಸಂಟ್ ಶಿ ನೋ ಯು? ನೋಡಿ, ಇಲ್ಲಿ ಮತ್ತೆ ನೆಗೆಟಿವ್ ಇದೆ. ಡಸಂಟ್ ಅಂದರೆ ಗೊತ್ತಿಲ್ವಾ?
ಅನ್ನೋ ಅರ್ಥ ನಮಗೆ ಬರುತ್ತೆ. ಡಸಂಟ್ ಶಿ ನೋ ಯು, ಅವಳಿಗೆ ನೀನು ಗೊತ್ತಿಲ್ವಾ? ಹೌ ಮೆನಿ ಬುಕ್ಸ್ ಡಸ್ ಶಿ ವಾಂಟ್? ಹೌ ಮೆನಿ ಬುಕ್ಸ್ ಡಸ್ ಶಿ ವಾಂಟ್? ಪ್ಲೂರಲ್ ಫಾರ್ಮ್ನಲ್ಲಿ ಇದೆ ಬುಕ್ಸ್ ಅನ್ನೋದು. ಹೌ ಮೆನಿ ಬುಕ್ಸ್ ಡಸ್ ಶಿ. ಸೊ ನಾವಿಲ್ಲಿ ಶೀನ ಕನ್ಸಿಡರ್ ಮಾಡಿದಾಗ ಡಸ್ ನಮಗೆ ಮೀನಿಂಗ್ಫುಲ್ ಆಗುತ್ತೆ. ವೇರ್ ಡಸ್ ಶಿ ಗೋ ಎವ್ರಿ ಡೇ? ವೇರ್ ಡಸ್ ಶಿ ಗೋ ಎವ್ರಿ ಡೇ? ಸೊ ಗೋ ಅನ್ನೋದು ಹೋಗೋದ್ರ ಬಗ್ಗೆ ನಮಗೆ ತಿಳಿಸುತ್ತೆ. ಅಂದರೆ ಪ್ರೆಸೆಂಟ್ ಟೆನ್ಸ್ ವರ್ಬ್, ಇದು ಸಹ ಪ್ರೆಸೆಂಟ್ ಟೆನ್ಸ್ ವರ್ಬ್ ಆಗಿದೆ. ಪ್ರತಿದಿನ, ಸೊ ಅವಳು ಪ್ರತಿದಿನ ಎಲ್ಲಿಗೆ ಹೋಗ್ತಾಳೆ? ವೇರ್ ಡಸ್ ಶಿ ಗೋ ಎವ್ರಿ ಡೇ? ವೇರ್ ಡಸ್ ಗಿರೀಶ್ ಗೋ ಎವ್ರಿ ಡೇ? ವೇರ್ ಡಸ್ ವೇರ್ ಡಸ್ he go every day? Where does it go every day? Yes, these are all the things to discuss, to learn about the usage of the do and does. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದೆ ಇದೇ ರೀತಿ ವಿಡಿಯೋಗಳನ್ನು ಪಡಿಬೇಕು ಅಂದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.